टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ನಲ್ಲಿ ಮತ್ತೊಂದು ವಿಚಾರ ಬಹಳ ಚರ್ಚೆ ಆಗ್ತಿರೋದು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಕುಂಭಮೇಳ ಆಯೋಜನೆ ಬಗ್ಗೆ ಮಾತನಾಡಿರುವಂಥದ್ದು. ಇಷ್ಟ ಆಗಿದ್ರೆ ಓಕೆ, ಅಲ್ಲಿ ಹೋದ್ರು, ಅವ್ರಿಗೆ ಅಲ್ಲಿನ ವ್ಯವಸ್ಥೆ ಇಷ್ಟ ಆಯಿತು ಅಂತ. ಆದರೆ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಭಾಗಿಯಾದರು. ನಿನ್ನೆ ಶಿವರಾತ್ರಿ ವಿಶೇಷ. ಓಕೆ, ಅಲ್ಲಿ ಡಿ.ಕೆ. ಮಾತ್ರ ಹೋದ್ರ ಓಕೆ, ಅದು ಫೈನ್ ಆಗ್ತಿತ್ತು. ಆದರೆ ಅಮಿತ್ ಶಾ ಇದ್ರು, ಅಮಿತ್ ಶಾ ವೇದಿಕೆಯಲ್ಲಿದ್ದರು, ಕಾರ್ಯಕ್ರಮದಲ್ಲಿದ್ದರು. ಇದು ಈಗ ಪ್ರಶ್ನೆ. ಎಐಸಿಸಿ ನಾಯಕನಿಂದ ಡಿ.ಕೆ. ಭಾಗಿಯಾಗಿದ್ದಕ್ಕೆ ಆಕ್ಷೇಪ. ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ ಅಂತ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ನಾನು ಹಿಂದೂ, ಎಲ್ಲ ಧರ್ಮವನ್ನ ನಾನು ಪ್ರೀತಿಸ್ತೀನಿ ಅಂತ ಡಿ.ಕೆ. ಹೇಳಿದ್ದಾರೆ. ಜೊತೆಗೆ ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದರು. ಕುಂಭಮೇಳವನ್ನ ಇಂಡಿಯಾ ಮಿತ್ರರೆಲ್ಲ ಟೀಕಿಸಿದ್ದಾರೆ. ಸಾವಿರಾರು ಸಾವು ಎಂದಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಇದು ಮೃತ್ಯು ಕುಂಭ ಅಂತ ಮಮತಾ ಬ್ಯಾನರ್ಜಿ ಹೇಳಿದರು. ಕುಂಭಮೇಳ ಫಾಲ್ತು ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದರು. ಇನ್ನೊಂದು ಕಡೆ ಪ್ರಿಯಾಂಕರ್ಗೆ ಗಂಗೆ ಮಲಿನವಾಗಿದೆ ಅಂತ ಹೇಳಿದರು. ಹಾಗೆ ಜಯಾ ಬಚ್ಚನ್ ಗಂಗಾ ನದಿಗೆ ಶವಗಳು ಹಾಕಿದ್ದಾರೆ ಅಂತ ಕೂಡ ಜಯಾ ಬಚ್ಚನ್ ಹೇಳಿದರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ನಿಲುವು ಎಲ್ಲ ಒಂದು ಕಡೆ RSSನ ನಿಲುವಿಗೆ ಹತ್ತಿರವಾಗಿದೆ ಅಂತ ನಿನ್ನೆ ಮೋಹನ್ ಅವರು ಟ್ವೀಟ್ ಮಾಡಿದರು, ಎಐಸಿಸಿಯ ಕಾರ್ಯದರ್ಶಿ. ಸೊ ಇದು ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅಂದರೆ ಡಿ.ಕೆ. ಅವರ ಈ ಎರಡು ನಡೆ, ಕುಂಭಮೇಳದ ಆಯೋಜನೆ ಬಗ್ಗೆ ಅವರು ಮಾತನಾಡಿದ್ದು, ಎರಡನೇದಾಗಿ ಕುಂಭಮೇಳಕ್ಕೆ ಹೋಗಿರೋದು, ಅಲ್ಲಿ ಪುಣ್ಯಸ್ನಾನ ಮಾಡಿರೋದು, ಅದು ಓಕೆ. ಆದರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಪ್ರಶಂಸೆ ಮಾಡಿರೋದು ನಂಬರ್ 1. ಎರಡನೇದಾಗಿ ಇಶಾ ಫೌಂಡೇಶನಲ್ಲಿ ಕಳೆದ ಬಾರಿ ಅವರ ಮಗಳು ಭೇಟಿ ಕೊಟ್ಟಿದ್ರು. ಈ ಬಾರಿ ಡಿ.ಕೆ. ಹೋಗಿದ್ದಾರೆ ಅವರ ಫ್ಯಾಮಿಲಿ, ಪತ್ನಿ ಜೊತೆಗೆ. ನೀವಲ್ಲಿ ದೃಶ್ಯ ಫೋಟೋ ನೋಡ್ತಾ ಇದ್ದೀರಾ. ಮಧ್ಯದಲ್ಲಿ ಜಗ್ಗಿ ವಾಸುದೇವ್ ಅವರಿದ್ದಾರೆ, ಅವರ ಪಕ್ಕದಲ್ಲಿ ಅಮಿತ್ ಶಾ ಇದ್ದಾರೆ, ಈ ಕಡೆ ಡಿ.ಕೆ. ಶಿವಕುಮಾರ್. ಸೊ ಹಾಗಾಗಿ ಇದು ಏನು ಸೂಚನೆ ಕೊಡ್ತಾ ಇದೆ ಅನ್ನೋದು ಕೂಡ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಪಿ ವಿ ಮೋಹನ್ ಅವರ ಟ್ವೀಟ್ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧೀಜಿ ಅವ್ರನ್ನ ಯಾರು ಮಾಕ್ರಿ ಮಾಡಿದ್ರು, ತಮಾಷೆ ಮಾಡಿದ್ರು, ಸೊ ಅವರ ಜೊತೆಗೆ ಹೋಗಿ ವೇದಿಕೆ ಹಂಚ್ಕೊಳ್ಳೋದು, ಜೊತೆಗೆ RSS ಬ್ಯಾಕ್ಗ್ರೌಂಡ್ ಏನೇನಿದೆ, ಸೊ ಅದರ ಅಮಿತ್ ಶಾ ಅವ್ರನ್ನ ಕರೆದಿದ್ದಾರಲ್ಲಿ. ಸೊ ಕರೆದಿರುವಂಥವರೆಲ್ಲ ಆಲ್ಮೋಸ್ಟ್ RSS ಹಿನ್ನೆಲೆ ಉಳ್ಳವರು. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ರಾಜ್ಯ ಸರ್ಕಾರದ DCM, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೋಗುವಂಥದ್ದು ಒಳ್ಳೆಯ ಸೂಚನೆ ಅಲ್ಲ, ಕಾರ್ಯಕರ್ತರಿಗೆ ಕೊಡುವಂಥ ಸೂಚನೆ ಅಲ್ಲ. ವಾಟ್ಸ್ ಮೋರ್ ಟ್ರಬ್ಲಿಂಗ್ ಇಸ್ ಟು ಸಿ ಅವರ್ ಪಾರ್ಟಿ ಪ್ರೆಸಿಡೆಂಟ್ ಹೋಗ್ತಾ ಇರುವಂಥದ್ದು ಅಂತ. ಸೊ ಇದು ಸದ್ಯಕ್ಕೆ ಕಾಂಗ್ರೆಸ್ನದ್ದೇ ನಾಯಕರೊಬ್ಬರು ಮಾಡಿರುವಂಥ ಟ್ವೀಟ್ ಇದು. ಸೊ ಹಾಗಾಗಿ ಈಗ ಈ ನಡೆ, ಎರಡು ವಿಚಾರ, ಇಶಾ ಫೌಂಡೇಶನ್ ಹೋಗಿದ್ದು, ಎರಡನೇದಾಗಿ ಕುಂಭಮೇಳದ ಪ್ರಶಂಸೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯ್ತೀನಿ, ನಾನು ಎಲ್ಲ ಧರ್ಮಗಳನ್ನು ಕೂಡ ಪ್ರೀತಿಸುವಂಥ ವ್ಯಕ್ತಿ. ವಿರೋಧಿಗಳಿಗೆ DCM ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಬಿಜೆಪಿ ಜೊತೆ ಕ್ಲೋಸ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಕೆಲವರು, ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡ್ತಾ ಇದೆ. ನಾನು ಜೈಲಿನಲ್ಲಿದ್ದಾಗ ಸಿಖ್ ಧರ್ಮದ ಬಗ್ಗೆ ಕಲ್ತಿದ್ದೇನೆ, ಸಿಖ್ ಧರ್ಮದ ಬಗ್ಗೆ. ಕುಂಭಮೇಳದಲ್ಲಿ ಮಾಡಿದಂಥ ವ್ಯವಸ್ಥೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾನೆ. ಹೌದು, ಅಲ್ಲಿ ಚೆನ್ನಾಗಿತ್ತು ವ್ಯವಸ್ಥೆ, ನಾನು ಹೇಳಿದ್ದೀನಿ. ಎಲ್ಲೋ ಒಂದೆರಡು ತೊಂದರೆಗಳಾಗಿರ್ಬೋದು ಅಂತ ಕೂಡ ಡಿ.ಕೆ. ಹೇಳಿದ್ರು. ಈಗ ನಾನು ಹೋಗ್ತಾ ಇದ್ದೀನಿ, ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಮಹಾಕುಂಭ ಮೇಳ, ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಬಟ್ ಐ ಲವ್ ಆಲ್ ರಿಲಿಜನ್, I respect all religion. I love whichever religion. When I was in jail, I learned about Sikhism. My experience was very good. Number 1, I appreciated the organization which they had done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ, ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣುವಂಥದ್ದು. ಮಧ್ಯ ದೇವರಾಗಿ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ಸರಿ, ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರಸನ್ನ ನೀಡ್ತಾ ಇದ್ರು. ಪ್ರಸನ್ನ, ಈಗ ಒಂದು ವಿಚಾರ ನಾವು ಆಗಲೇ ಮಾತಾಡಿದ್ವಿ, ಈ ಹೈಕಮಾಂಡ್ ಭೇಟಿ ಆದ್ಮೇಲೆ ಮಾತನಾಡ್ತಾ ರೀತಿ. ಇನ್ನೊಂದು ಕಡೆ ಈ ಕುಂಭಮೇಳದ ಬಗ್ಗೆ ಪ್ರಶಂಸೆ, ಇಶಾ ಫೌಂಡೇಶನ್ಗೆ ಭೇಟಿ ಕೊಟ್ಟಿರೋದು, ಜೊತೆಗೆ ಕಾಂಗ್ರೆಸ್ನಲ್ಲೇ ಅದಕ್ಕೆ ವಿರೋಧ ವ್ಯಕ್ತವಾಗಿರೋದು.
ಅವಿನಾಶ್, ಡಿ.ಕೆ. ಶಿವಕುಮಾರ್ ಅವರು ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದೆ ಇರ್ತಾರೆ. ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಮಠ ಮಂದಿರಗಳಿಗೆ ಭೇಟಿ ಕೊಡುವಂಥದ್ದು, ಅರ್ಚಕರಿಗೆ ಹೆಚ್ಚಿನ ಒಂದು ಗೌರವದಿಂದ ಕಾಣುವಂಥದ್ದು, ಈ ರೀತಿ ಇದೆಯನ್ನ ಸಾಮಾನ್ಯವಾಗಿ ಮಾಡ್ಕೊಂಡು ಬರ್ತಾರೆ. ಇವತ್ತು ನಿನ್ನೆ ಇದಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ನಾಯಕರು ಮಾತ್ರವಲ್ಲ, ರಾಷ್ಟ್ರೀಯ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರ ನಡೆಗೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಅವರು ಕುಂಭಮೇಳದಲ್ಲಿ ಭಾಗವಹಿಸಿ ಕುಂಭಮೇಳವನ್ನ ಪ್ರಶಂಸೆ ಮಾಡಿದ್ದು ಒಂದು. ಇನ್ನೊಂದು, ನಿನ್ನೆ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತಿದ್ದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತದ್ದು ಎಐಸಿಸಿ ಮಟ್ಟದಲ್ಲೂ ರಾಷ್ಟ್ರೀಯ ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಎಐಸಿಸಿ ಸೆಕ್ರೆಟರಿ ಆಗಿರುವಂತಹ ಪಿ.ವಿ. ಮೋಹನ್ ಅನ್ನುವಂಥವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಇಶಾ ಫೌಂಡೇಶನ್ ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಹಲವು ಬಾರಿ ರಾಹುಲ್ ಗಾಂಧಿ ಅವರನ್ನ ಒಂದು ರೀತಿಯಲ್ಲಿ ಮಿಮಿಕ್ರಿ ಮಾಡಿದ್ದಾರೆ, ಅವ್ರನ್ನ ಅಣಕಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂತವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆಗಳಿಗೆ, ಸಿದ್ಧಾಂತಗಳಿಗೆ ಪೂರಕವಾಗಿ ಇರುವಂತಹವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು ಎಷ್ಟು ಸರಿ? ಸೆಕ್ಯುಲರ್ ಪಾರ್ಟಿಯ ಸೆಕ್ಯುಲರ್ ಅಧ್ಯಕ್ಷರಾಗಿರುವಂತಹ ಮತ್ತು ಸೆಕ್ಯುಲರ್ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂತವರು ಈ ರೀತಿ ಸಂಘ ಪರಿವಾರದ ಪೂರಕವಾಗಿ ಕಾರ್ಯಕ್ರಮಗಳನ್ನ ಮಾಡುವಂತವರ ಜೊತೆ ವೇದಿಕೆ ಹಂಚಿಕೊಳ್ಳುವಂಥದ್ದು ಸರಿಯಾ? ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ನ ಐಡಿಯಾಲಜಿಗೆ ವಿರುದ್ಧವಾಗಿದೆ. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇರುವಂತಹ ಐಡಿಯಾಲಜಿಗೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ನಡೆದುಕೊಂಡಿದ್ದಾರೆ ಅನ್ನುವಂತಹ ರೀತಿಯ ಆಕ್ಷೇಪದ ಮಾತುಗಳನ್ನು ಆಡಿದ್ದಾರೆ. ಇನ್ನು ಕುಂಭಮೇಳದ ವಿಚಾರದಲ್ಲೂ ಕೂಡ ಈ ರೀತಿಯ ಆಕ್ಷೇಪಗಳು ದೊಡ್ಡ ಮಟ್ಟಿಗೆ ಕೇಳಿಬಂತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ನದಿಯಲ್ಲಿ ಮುಳುಗೇಳುವಂತದನ್ನ ಕುಂಭಮೇಳದಲ್ಲಿ ಪಾಲ್ಗೊಂಡ್ರೆ ಬಡತನ ಪರಿಹಾರ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ. 3 ಅಲ್ಲ 6 ಬಾರಿ ಗಂಗಾ ನದಿಯಲ್ಲಿ ಮಿಂದೇಳ್ತಾರೆ, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾರೆ. ಇದು ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರನ್ನೇ ಅಣಕಿಸುವಂತ ರೀತಿಯಲ್ಲಿ ನಡೆದುಕೊಂಡ್ರು ಅನ್ನುವಂತ ಆಕ್ಷೇಪಣೆಗಳು ವ್ಯಕ್ತವಾಯಿತು. ಇದೀಗ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೂಡ ರಾಷ್ಟ್ರೀಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅವರು ಬಿಜೆಪಿ ನಾಯಕರಿಗೆ ಹತ್ತಿರವಾಗ್ತಿದ್ದಾರೆ, ಅಮಿತ್ ಶಾ ಜೊತೆ ಎಲ್ಲೋ ಒಂದು ಕಡೆ ರಾಜಕೀಯವಾದ ಚರ್ಚೆಗಳನ್ನ ನಡೆಸಿರಬಹುದು, ಈ ರೀತಿಯ ಮಾತುಕತೆಗಳು ಶುರುವಾಗಿದ್ದಾವೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಅಮಿತ್ ಶಾ ಅವರನ್ನ ಇಲ್ಲಿ ತನಕ ಭೇಟಿಯಾಗಿರಲಿಲ್ಲ, ಇಶಾ ಫೌಂಡೇಶನ್ ಅಲ್ಲಿ ಭಾಗಿಯಾಗ್ತಿರೋದು ನಾನೊಬ್ಬ ಹಿಂದೂ ಅನ್ನುವಂತ ಕಾರಣಕ್ಕೋಸ್ಕರ, ನಾನು ಹುಟ್ಟ ಹಿಂದೂ ಆಗಿದ್ದೀನಿ. ಸೋನಿಯಾ ಗಾಂಧಿ ಅವರು ಕೂಡ ಒಂದು ಭಾರತೀಯತೆಯನ್ನು ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರ ಮನೆಯಲ್ಲೂ ಕೂಡ ಯುಗಾದಿಯನ್ನು ಆಚರಣೆ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಾನು ಕೇವಲ ಬಿಜೆಪಿಗೆ ಹತ್ತಿರ ಆಗಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅಥವಾ ರಾಜಕೀಯ ಕಾರಣಕ್ಕೋಸ್ಕರ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ, ನಾನು ಹುಟ್ಟ ಕಾಂಗ್ರೆಸ್ಸಿಗ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರೆಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಅಂತವರ ಬಾಯಿಗೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಎಲ್ಲೋ ಒಂದು ಕಡೆ ವಸ್ತುವಾಗಿದೆ ಅನ್ನುವಂಥದ್ದು ಸತ್ಯ ಸಂಗತಿ. ಅವಿನಾಶ್, ಧನ್ಯವಾದ ಪ್ರಸನ್ನ.